ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಜಗತ್ತಿನ ರಾಜಕಾರಣದಲ್ಲಿ ಒಂದು ದೊಡ್ಡ ಹೆಜ್ಜೆ ಕೂಡ ಸುಮ್ಮನೆ ನಡೆಯೋದಿಲ್ಲ. ಅದರಲ್ಲೂ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರು ಏಕಾಏಕಿ ರಾತ್ರೋರಾತ್ರಿ ವಿಮಾನವನ್ನೇರಿ ರಷ್ಯಾದ ರಾಜಧಾನಿ ಮಾಸ್ಕೋದ ಕಡೆಗೆ ಹೊರಟಿದ್ದಾರೆ ಅಂದ್ರೆ ಅದರ ಹಿಂದೆ ಯಾವುದೋ ಒಂದು ಬಹುದೊಡ್ಡ ಜಾಗತಿಕ ಬಿರುಗಾಳಿ ಅಡಗಿದೆ ಅಂತ ಅರ್ಥ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರ ಈ ದಿಢೀರ್ ಭೇಟಿಯ ಸುದ್ದಿ ಹೊರಬೀಳ್ತಾ ಇದ್ದಂತೆಯೇ ಅಮೆರಿಕದ ವಾಷಿಂಗ್ಟನ್ ನಲ್ಲಿ ಮಿಡ್ ನೈಟ್ ಅಲರ್ಟ್ ಶುರುವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಭಾರಿ ದೊಡ್ಡ ಜಿಯೋಪೊಲಿಟಿಕಲ್ ನಡುಕ ಉಂಟಾಗಿದೆ. ದಯವಿಟ್ಟು ಒಂದು ವಿಚಾರವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಮೋದಿ ಅವರು ತಾವಾಗಿಯೇ ಹೋಗ್ತಾ ಇರುವಂತಹ ಯಾವುದೋ ರೆಗ್ಯುಲರ್ ಡಿಪ್ಲೊಮ್ಯಾಟಿಕ್ ಟ್ರಿಪ್ ಅಲ್ಲ. ಬದಲಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಸ್ವತಃ ಫೋನ್ ಮಾಡಿ ಬನ್ನಿ ತುರ್ತು ಸಭೆ ನಡೆಸಬೇಕಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಾಸ್ಕೋಗೆ ಕರೆಸಿಕೊಂಡಿದ್ದಾರೆ. ಫೋನ್ ನಲ್ಲಿ ಮಾತನಾಡಲು ಸಾಧ್ಯವಾಗದಂತಹ ಅದೆಂತಹ ರಹಸ್ಯ ಮಾತುಕತೆ ಇಬ್ಬರು ನಾಯಕರ ನಡುವೆ ನಡೀಬೇಕಾಗಿದೆ. ಜಗತ್ತಿನಲ್ಲಿ ಈಗ ಅಮೆರಿಕ ತನ್ನ ಮಿತ್ರರನ್ನ ಹುಡುಕಾಡ್ತಾ ಇರಬೇಕಾದ್ರೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ರಷ್ಯಾದ ಪಾಳೆಯಕ್ಕೆ ಹೋಗಿ ನಿಂತಿದ್ಯಾಕೆ? ಭಾರತ ಸರ್ಕಾರ ಇತ್ತೀಚೆಗೆ ಮಾಡಿದ ಒಂದು ದೊಡ್ಡ ತಪ್ಪು ಯಾವುದು? ಈ ಭೇಟಿಯ ಹಿಂದೆ ಅಡಗಿರುವಂತಹ ಪಾಕಿಸ್ತಾನದ ಆ 75 ವರ್ಷಗಳ ಹಳೆಯ ರಹಸ್ಯವಾದ್ರೂ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಯಾವುದೇ ನ್ಯೂಸ್ ಚಾನೆಲ್ಗಳು ನಿಮಗೆ ಹೇಳದ ಭಾರತ ಮತ್ತು ರಷ್ಯಾದ ಆರ್ಥಿಕ ಹಾಗೂ ರಾಜತಾಂತ್ರಿಕ ಉಳಿವಿನ ಈ ಹೈಸ್ಟೆಕ್ಸ್ ಗೇಮ್ ಅನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಿಮ್ಗೇನನ್ಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವ್ಲಾಡಿಮಿರ್ ಪುಟಿನ್ ಅವರ ನಡುವಿನ ಈ ಮೀಟಿಂಗ್ ಭಾರತಕ್ಕೆ ಲಾಭದಾಯಕವಾಗುತ್ತಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಮೋದಿ ಅವರು ದಿಢೀರನೆ ರಷ್ಯಾಗೆ ಹೋಗಲು ಅಸಲಿ ಕಾರಣವೇನೆಂದು ನಿಮಗೆ ಅರ್ಥವಾಗಬೇಕಂದ್ರೆ ನಾವು ಕೇವಲ ಕೆಲವೇ ತಿಂಗಳುಗಳ ಹಿಂದೆ ಹೋಗಬೇಕಾಗುತ್ತೆ. ಕಳೆದ 3-4 ವರ್ಷಗಳಿಂದ ಭಾರತ ರಷ್ಯಾದಿಂದ ಭಾರಿ ಡಿಸ್ಕೌಂಟ್ ನಲ್ಲಿ ಕಚ್ಚಾ ತೈಲವನ್ನ ಖರೀದಿಸಿ ತನ್ನ ಆರ್ಥಿಕತೆಯನ್ನು ಕಾಪಾಡಿಕೊಳ್ತಾ ಇತ್ತು. ಆದ್ರೆ ಜನವರಿ ತಿಂಗಳ ಸುಮಾರಿಗೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಒಂದು ಸಣ್ಣ ಬದಲಾವಣೆಯಾಯಿತು. ಭಾರತ ನಿಧಾನವಾಗಿ ರಷ್ಯಾದಿಂದ ದೂರ ಸರಿದು ಅಮೆರಿಕದ ಕಡೆಗೆ ವಾಲಲು ಶುರು ಮಾಡಿತು. ಇದರ ಪರಿಣಾಮ ಏನಾಯ್ತು ಗೊತ್ತಾ? ಜನವರಿಯಲ್ಲಿ ಭಾರತ ರಷ್ಯಾದಿಂದ ಖರೀದಿಸುವಂತಹ ತೈಲದ ಪ್ರಮಾಣ ಬರೋಬ್ಬರಿ 44 ತಿಂಗಳ ಕನಿಷ್ಠ ಮಟ್ಟಕ್ಕೆ ಕುಸಿಯಿತು. ಒಂದ್ ಕಾಲದಲ್ಲಿ ನಮ್ಮ ಒಟ್ಟು ತೈಲದ ಶೇಕಡ 45ರಷ್ಟು ರಷ್ಯಾದಿಂದಲೇ ಬರ್ತಾ ಇತ್ತು. ಆದ್ರೆ ಅದು ಜನವರಿಯಲ್ಲಿ ಶೇಕಡ 20ಕ್ಕಿಂತ ಕೆಳಗೆ ಬಿತ್ತು. ಇದನ್ನ ನೋಡಿ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಂತಹ ನಾಯಕರು ನೋಡಿದ್ರ ನಾನು ಭಾರತವನ್ನ ಬಗ್ಗಿಸಿದೆ, ನನ್ನ ಮಾತಿನ ಮೇಲೆ ಬೆಲೆ ಕೊಟ್ಟು ರಷ್ಯಾ ತೈಲವನ್ನ ಕಡಿತ ಮಾಡ್ಕೊಂಡಿದ್ದಾರೆ ಅಂತ ಬೆನ್ನು ತಟ್ಕೊಂಡಿತ್ತು. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಭಾರತದ ಮೇಲಿದ್ದಂತಹ ಕೆಲವು ಸುಂಕಗಳನ್ನ ಶೇಕಡ 50ರಿಂದ 18ಕ್ಕೆ ಇಳಿಕೆ ಮಾಡಿತು. ಭಾರತದ ಈ ಮಾಸ್ಟರ್ ಪ್ಲಾನ್ ಆರಂಭದಲ್ಲಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುವಂತೆ ಕಂಡಿತ್ತು. ಆದ್ರೆ ವಿಧಿ ಆಡಿದ್ದೇ ಬೇರೆ ಆಟ. ಯಾವಾಗ ಭಾರತ ಅಮೆರಿಕದ ಪಾಳಿಯಕ್ಕೆ ಜಾರ್ತಾ ಇದೆಯೋ ಸರಿಯಾಗಿ ಅದೇ ಸಮಯದಲ್ಲಿ ಮಿಡ್ಲ್ ಈಸ್ಟ್ ನಲ್ಲಿ ಯುದ್ಧದ ಬೆಂಕಿ ಹೊತ್ಕೊಂಡಿತ್ತು. ಕೆಂಪು ಸಮುದ್ರ ಮತ್ತು ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಬ್ಲಾಕ್ ಆಯ್ತು. ಭಾರತದ ಪ್ಲಾನ್ ಏನಾಗಿತ್ತಂದ್ರೆ ರಷ್ಯಾದಿಂದ ಸ್ವಲ್ಪ ತೈಲ ಕಡಿಮೆ ಮಾಡಿ ಮಿಡಲ್ ಈಸ್ಟ್ ನಿಂದ ತರಿಸಿಕೊಂಡು ಅಮೆರಿಕವನ್ನ ಖುಷಿಪಡಿಸುವುದಾಗಿತ್ತು. ಆದ್ರೆ ಯಾವಾಗ ಮಿಡ್ಲ್ ಈಸ್ಟ್ ನಲ್ಲಿ ಹಡಗುಗಳ ಮೇಲೆ ದಾಳಿ ಶುರುವಾಯಿತು, ಭಾರತಕ್ಕೆ ಬರ್ತಾ ಇದ್ದ ತೈಲ ಪೂರೈಕೆ ಏಕಾಏಕಿ ನಿಂತು ಹೋಯಿತು. ಇದೇ ಕಾರಣಕ್ಕೆ ರಷ್ಯಾ ತನ್ನ ಅಸಲಿ ಆಟವನ್ನ ಶುರು ಮಾಡಿತು. ಭಾರತಕ್ಕೆ ಕೊಡ್ತಾ ಇದ್ದ ಭಾರಿ ಡಿಸ್ಕೌಂಟ್ ಅನ್ನ ಓವರ್ ನೈಟ್ ರದ್ದು ಮಾಡಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರೇಟ್ ಎಷ್ಟಿದೆಯೋ ಅಷ್ಟೇ ಕೊಡಿ ಅಂತ ರಷ್ಯಾ ಕಡ್ಡಿ ತುಂಡು ಮಾಡಿದಂತೆ ಹೇಳಿತು. ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತಂದ್ರೆ ಯಾವ ಭಾರತ ರಷ್ಯಾದಿಂದ ಡಿಸ್ಕೌಂಟ್ ನಲ್ಲಿ ತೈಲ ಪಡಿತಾ ಇತ್ತು, ಅದೇ ಭಾರತ ಈಗ ರಷ್ಯಾ ತೈಲಕ್ಕಾಗಿ ಬರೋಬ್ಬರಿ $20ರಿಂದ $25 ಪ್ರೀಮಿಯಂ ಅಂದ್ರೆ ಎಕ್ಸ್ಟ್ರಾ ಹಣವನ್ನ ಕೊಟ್ಟು ಖರೀದಿಸುವಂತಹ ದಯಾನೀಯ ಸ್ಥಿತಿಗೆ ತಲುಪಿತು. ನಮ್ಮ ರಿಫೈನರಿಗಳು ಕೋಟ್ಯಾಂತರ ರೂಪಾಯಿ ನಷ್ಟ ಅನುಭವಿಸಲು ಶುರು ಮಾಡಿದ್ವು. ತೈಲದ ಬೆಲೆ ಏರಿಕೆಯಾದ್ರೆ ಕೇವಲ ಪೆಟ್ರೋಲ್ ಬಂಕ್ ಗಳಿಗೆ ಮಾತ್ರ ರೇಟ್ ಜಾಸ್ತಿ ಆಗೋದಿಲ್ಲ, ಭಾರತದ ಇಡೀ ಆರ್ಥಿಕ ಇಂಜಿನ್ ನಡುಗಲು ಶುರುವಾಗುತ್ತೆ. ಗ್ಯಾಸ್ ಕೊರತೆ, ಫರ್ಟಿಲೈಸರ್ ಕೊರತೆ, ತರಕಾರಿ ದಿನಸಿ ಬೆಲೆ ಏರಿಕೆ ಇದು ನೇರವಾಗಿ ಹಣದುಬ್ಬರಕ್ಕೆ ಕಾರಣವಾಗುತ್ತೆ. ಮುಂಬರುವ ದಿನಗಳಲ್ಲಿ ಪಶ್ಚಿಮದ ಬಂಗಾಳದಂತಹ ರಾಜ್ಯಗಳಲ್ಲಿ ನಿರ್ಣಾಯಕ ಚುನಾವಣೆಗಳಿವೆ. ಈ ದೇಶದ ಜನರ ಮನಸ್ಥಿತಿ ಮೋದಿ ಅವರಿಗೆ ಚೆನ್ನಾಗಿ ಗೊತ್ತಿದೆ. ದಿನ ಬಳಕೆಯ ವಸ್ತುಗಳ ಬೆಲೆ $10 ಏರಿಕೆಯಾದ್ರೂ ಸಾಕು, ಜನ ಸರ್ಕಾರದ ವಿರುದ್ಧ ತಿರುಗಿ ಬೀಳುತ್ತಾರೆ. ಈ ಆರ್ಥಿಕ ಸುನಾಮಿಯನ್ನ ತಡೆಯದಿದ್ದರೆ ದೇಶದೊಳಗೆ ಭಾರಿ ದೊಡ್ಡ ವಿರೋಧ ಎದುರಾಗುತ್ತೆ ಅನ್ನುವುದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಅದಕ್ಕಾಗಿ ಇತ್ತೀಚೆಗೆ ಸಂಸತ್ನಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಗತ್ತಿನಲ್ಲಿ ಪೂರೈಕೆ ಸರಪಳಿ ಕಡಿತಗೊಳ್ತಾ ಇದೆ, ನಾವೆಲ್ಲರೂ ತ್ಯಾಗಕ್ಕೆ ಸಿದ್ಧರಾಗಬೇಕು ಅಂತ ಎಚ್ಚರಿಕೆಯನ್ನು ನೀಡಿದ್ರು. ಅಂದ್ರೆ ಭಾರತ ಮಾಡಿದ ಒಂದು ಸಣ್ಣ ತಪ್ಪು ಈಗ ನಮ್ಮ ಗಂಟಲಿಗೆ ಉರುಳಾಗಿ ಪರಿಣಮಿಸಿತ್ತು. ಆ ತಪ್ಪನ್ನ ಸರಿಪಡಿಸಲು ಭಾರತದ ಆರ್ಥಿಕತೆಯನ್ನ ಕಾಪಾಡಲು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಖುದ್ದಾಗಿ ರಷ್ಯಾಗೆ ಹೋಗುವುದು ಅನಿವಾರ್ಯವಾಯಿತು. ಇತ ಮೋದಿ ಅವರಿಗೆ ತೈಲದ ಅವಶ್ಯಕತೆ ಇದ್ರೆ ಅತ ಪುಟಿನ್ಗೆ ಬೇರೆಯದೇ ಲೆಕ್ಕಾಚಾರವಿತ್ತು. ಪುಟಿನ್ ಈ ಯುದ್ಧವನ್ನ ಮುಂದುವರಿಸಲು ದೊಡ್ಡ ಮಟ್ಟದ ಫಂಡಿಂಗ್ ಬೇಕು. ಅದಕ್ಕಾಗಿ ಭಾರತದಂತಹ ಬೃಹತ್ ಖರೀದಿದಾರನು ಬೇಕೇ ಬೇಕು. ಅದಕ್ಕಿಂತ ಮುಖ್ಯವಾಗಿ ಪುಟಿನ್ಗೆ ಅಮೆರಿಕಾಗೆ ಮತ್ತು ಟ್ರಂಪ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಬೇಕು.
ತೋರಿಸಬೇಕಾಗಿತ್ತು. ನೋಡಿ, ಭಾರತ ಎಂದೆಂದಿಗೂ ಕೂಡ ನನ್ನ ಕಡೆಗೆ ಇರುತ್ತೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರನ್ನ ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ಎನ್ನುವುದನ್ನ ಜಗತ್ತಿಗೆ ತೋರಿಸಲು ಪುಟಿನ್ ಈ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಬಳಸಿಕೊಂಡಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್, ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರ ಈಗ $60 ಬಿಲಿಯನ್ ಇದೆ. ಅದು ಶೀಘ್ರದಲ್ಲೇ $100 ಬಿಲಿಯನ್ ತಲುಪುತ್ತೆ ಅಂತ ಪಬ್ಲಿಕ್ ಆಗಿ ಘೋಷಣೆ ಮಾಡಿದ್ದಾರೆ. ಇದು ಅಮೆರಿಕ ಮುಖಕ್ಕೆ ಬಾರಿಸಿದ ಅತಿದೊಡ್ಡ ಪೆಟ್ಟಾಗಿದೆ. ಅಮೆರಿಕದ ಪರ್ಮಿಷನ್ ಗಾಗಿ ನಾವು ಕಾಯೋದಿಲ್ಲ. ನಮ್ಮ ದೇಶದ ಆರ್ಥಿಕ ಇಂಜಿನ್ ಓಡಿಸಲು ನಾವು ಎಲ್ಲಿಂದ ಬೇಕಾದ್ರೂ ತೈಲ ಖರೀದಿಸ್ತೀವಿ ಎನ್ನುವ ದಿಟ್ಟ ಸಂದೇಶವನ್ನ ಭಾರತ ಈ ಮೂಲಕ ರವಾನಿಸಿದೆ. ಕೇವಲ ತೈಲ ಖರೀದಿಯ ಒಪ್ಪಂದಗಳಾಗಿದ್ದಿದ್ರೆ ಅದನ್ನ ಫೋನ್ ಕಾಲ್ ನಲ್ಲೋ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕವೋ ಮಾಡಬಹುದಾಗಿತ್ತು. ಅದಕ್ಕಾಗಿ ರಾತ್ರೋರಾತ್ರಿ ವಿಮಾನ ಏರಿ ಮಾಸ್ಕೋಗೆ ಹೋಗುವ ಅಗತ್ಯವೇನಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ? ಫೋನ್ ನಲ್ಲಿ ಮಾತನಾಡಲಾಗದಂತಹ ಅದೆಂತ ರಹಸ್ಯ ಅಡಗಿದೆ ಗೊತ್ತಾ? ಅಂತಾರಾಷ್ಟ್ರೀಯ ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಭೇಟಿಯ ಹಿಂದೆ ನಮ್ಮ ನೆರೆಯ ಪಾಕಿಸ್ತಾನದ ಭವಿಷ್ಯವನ್ನು ನಿರ್ಧರಿಸುವ ಒಂದು ಅತಿ ದೊಡ್ಡ ರಹಸ್ಯ ಅಡಗಿದೆ. ಹೌದು, ಕಳೆದ 70 ರಿಂದ 75 ವರ್ಷಗಳಿಂದ ಬಗೆಹರಿಯದೆ ಉಳಿದಿರುವಂತಹ ಭಾರತದ ನಿದ್ದೆಗೆಡಿಸಿರುವಂತಹ ಬಹುದೊಡ್ಡ ಸಮಸ್ಯೆಗೆ ಅಂದ್ರೆ POK ವಿಚಾರವಾಗಿರಬಹುದು, ಶಾಶ್ವತ ಮುಕ್ತಿ ಹಾಡಲು ಒಂದು ಬೃಹತ್ ರಣತಂತ್ರ ಸಿದ್ಧವಾಗಿದೆ ಎನ್ನಲಾಗ್ತಾ ಇದೆ. ಯಾವಾಗೆಲ್ಲ ಜಗತ್ತಿನಲ್ಲಿ ಇಂತಹ ಕ್ರೈಸಿಸ್ ನಡೀತಾ ಇರುತ್ತೋ ಆಗ ಪ್ರಧಾನಿಯವರು ಭಾರತದ ಪರವಾಗಿ ಒಂದು ದೊಡ್ಡ ಲಾಭವನ್ನ ಎಳೆದುಕೊಂಡು ಬರ್ತಾರೆ. ಇರಾನ್ ಸಮಸ್ಯೆಯನ್ನ ಅಮೆರಿಕ 47 ವರ್ಷಗಳ ನಂತರ ಈಗ ಬಗೆಹರಿಸಿಕೊಳ್ಳಲು ಮುಂದಾಗಿದೆ. ಅದೇ ರೀತಿ ಪಾಕಿಸ್ತಾನದ ವಿಚಾರದಲ್ಲಿ ಭಾರತ ಕೂಡ ಒಂದು ಅಲ್ಟಿಮೇಟ್ ಪವರ್ ಪ್ಲೇ ಮಾಡಲು ಸಿದ್ಧತೆ ನಡೆಸಿದೆ. ಈ ಭೇಟಿಯಲ್ಲಿ ಪುಟಿನ್ ಮತ್ತು ಮೋದಿ ನಡುವೆ ನಡೆಯುವ ಆ ಮುಚ್ಚಿಟ್ಟ ಕೋಣೆಯ ಮಾತುಕತೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಏಷ್ಯಾದ ನಕ್ಷೆಯನ್ನೇ ಬದಲಾಯಿಸಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೋದಿ ಅವರ ಈ ರಷ್ಯಾ ಭೇಟಿ ಕೇವಲ ಒಂದು ಫೋಟೋ ಶೂಟ್ ಅಲ್ಲ, ಇದೊಂದು ಶುದ್ಧ ಜಿಯೋ ಪೊಲಿಟಿಕಲ್ ಚೆಸ್ ಗೇಮ್ ಆಗಿದೆ. ಭಾರತ ತನ್ನ ಆರ್ಥಿಕ ಉಳಿವಿನ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ತನ್ನ ಶಕ್ತಿಯನ್ನ ಪ್ರದರ್ಶಿಸುವ ಸಮಯ ಇದಾಗಿದೆ. ಅಮೆರಿಕ ಈಗ ಉಗುರು ಕಚ್ಚುತ್ತಾ ಈ ಭೇಟಿಯನ್ನ ಗಮನಿಸ್ತಾ ಇದೆ. ಭಾರತ ಮತ್ತು ರಷ್ಯಾ ನಡುವಿನ ಈ ಹೈ ವೋಲ್ಟೇಜ್ ಮೀಟಿಂಗ್ 3ನೇ ಮಹಾಯುದ್ಧದ ಕಾರ್ಮೋಡಗಳ ನಡುವೆ ಹೊಸ ಇತಿಹಾಸ ಬರೆಯುವುದಂತೂ ಗ್ಯಾರಂಟಿ. ನಿಮ್ಗೇನನ್ಸುತ್ತೆ? ಭಾರತ ಅಮೆರಿಕವನ್ನ ನಂಬಿ ರಷ್ಯಾದಿಂದ ದೂರ ಸರಿಯಲು ಪ್ರಯತ್ನಿಸಿದ್ದು ನಿಜಕ್ಕೂ ದೊಡ್ಡ ತಪ್ಪಾಯ್ತಾ? ರಷ್ಯಾದ ಜೊತೆ $100 ಬಿಲಿಯನ್ ವ್ಯಾಪಾರ ಮಾಡುವುದರಿಂದ ಭಾರತಕ್ಕೆ ಅಮೆರಿಕದಿಂದ ಏನಾದ್ರೂ ಆಪತ್ತು ಎದುರಾಗುತ್ತಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಆ 75 ವರ್ಷಗಳ ಹಳೆಯ ಸಮಸ್ಯೆ ಅಂದ್ರೆ ಪಾಕಿಸ್ತಾನದ POK ವಿಚಾರದಲ್ಲಿ ಮೋದಿ ಮತ್ತು ಪುಟಿನ್ ಸೇರಿ ಏನಾದ್ರೂ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಭಾರತದ ಈ ಡಿಪ್ಲೊಮ್ಯಾಟಿಕ್ ಪವರ್ ಮತ್ತು ಮೋದಿಯವರ ರಷ್ಯಾ ಭೇಟಿಯ ಹಿಂದಿರುವಂತಹ ಅಸಲಿ ರಹಸ್ಯವನ್ನ ಬಯಲು ಮಾಡುವಂತಹ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ರಾಜಕಾರಣ, ಆರ್ಥಿಕತೆ ಮತ್ತು ಡಿಫೆನ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆಗಿರುವಂತಹ ರಿಪೋರ್ಟ್ ಗಳಿಗಾಗಿ ನಮ್ಮ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಮತ್ತೊಂದು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದಿರಿ, ದೇಶ ವಿದೇಶ ಆಗು ಹೋಗುಗಳನ್ನ ಗಮನಿಸ್ತಾ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.